ಸೊ ನನಗನ್ಸುತ್ತೆ ಈ ದಲ್ಲಾಳಿಗಳ ಕಾಟ, ಈ ಕಮಿಷನ್ ತರಾಗೂ ನೌಕರಿ ತರಬೇಕಾದ್ರೂ ಕಮಿಷನ್ ಕೊಡ್ಬೇಕು, ವಾಪಸ್ ಕೊಡ್ಬೇಕಾದ್ರೂ ಕಮಿಷನ್ ಕೊಡ್ಬೇಕು. ಈ ಮಟ್ಟಿಗೆ ಒಳಗೆ ವರ್ಷದಾಗ ಎಷ್ಟು ಸಲ ತಾವು ಮಾರ್ಕೆಟ್ ಹೋಗಿ ಬರ್ತೀವಿ, ಇದೊಂದು ಸಮಸ್ಯೆ. ಆಮೇಲೆ ಅಲ್ಲಿ ನಾವು ತರುವಂಥ ಟಗರಿನೊಳಗೆ ಎಲ್ಲಾರ ಒಂದು 4-4 ಸತ್ರ ಅದು ಲಾಸ. ಸೊ ಈ ಎಲ್ಲ ಕಂಡೀಷನ್ ನೋಡಿ ನಾನು ಇವತ್ತಿಗೂ 13 ವರ್ಷ ಆಯ್ತು, ನಾನು 3-4 ದಿನ ಬೇಕು. ನಾನು ಫಸ್ಟ್ ನಾವು ಪಂಜಾಬಿಂದ ರಾಜಸ್ಥಾನ್ ಸ್ಟೇ ಮಾಡ್ತೀವಿ. ಸೊ ಅಲ್ಲಿಂದ ಮಧ್ಯಪ್ರದೇಶದೊಳಗೆ ಒಂದಿನ ಸ್ಟೇ ಮಾಡ್ತೀವಿ. ಅಲ್ಲಿಂದ ಮಹಾರಾಷ್ಟ್ರ ಧುಳಿ ಅಂತ ಅಲ್ಲೊಂದಿನ ಸ್ಟೇ ಮಾಡ್ತೀವಿ. ಧುಳಿಯಿಂದ ನೇರವಾಗಿ ಕರ್ನಾಟಕ ಬಂದ್ಬಿಡ್ತೀವಿ. ಸೊ ಈಗ ಈ ಎಲ್ಲ ಚರ್ನಿ ಒಳಗೆ ನಾವು ಮುಂದೆ ನಿಂತ ಅವಕ್ಕೆ ಊಟದ್ದಾಗಿರ್ಬೋದು, ನೀರಾಗಿರ್ಬೋದು. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನೀವು 1ನೇ ಪಾರ್ಟ್ ವಿಡಿಯೋ ಎಲ್ಲ ನೋಡಿರ್ಬೋದು. ಅದರೊಳಗೆ ನಮ್ಮ ಸರ್ ಆದಂಥ ಮಾರುತಿ ಮರಡಿ ಮೌರ್ಯ ಸರ್ ಅವರು ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಇವತ್ತು ನಾವು ಈ ವಿಡಿಯೋದೊಳಗೆ ಕುರಿಗಳ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕಂತೇಳಿ ನೋಡೋಣ. ಯಾಕಂದ್ರೆ ನೋಡ್ರಿ, ಇವಾಗ ಕುರಿ ಆಗಲಿ ಮೇಕೆ ಆಗಲಿ ನಾವು ಏನೇ ಸಾಕಾಣಿಕೆ ಮಾಡ್ತಂದ್ರೆ ಮೊದಲು ನಮಗೆ ಒಳ್ಳೆಯ ರೀತಿಯ ತಳಿಯನ್ನು ಆಯ್ಕೆ ಮಾಡ್ಕೋದ ಇಂಪಾರ್ಟೆಂಟ್ ಆಕೈತಿ. ಅದಕ್ಕಾಗಿ ನಮ್ಮ ಸರ್ ಇವರ ಎಲ್ಲ ರೀತಿಯ ಮಾಹಿತಿ ಕೊಡ್ತಾರೆ. ನೋಡ್ರಿ, ಇವ್ರ ಕಡೆ ನಾವು ಎಷ್ಟೇ ಮಾಹಿತಿ ತಗೊಂಡ್ರು ಕಡಿಮೆನ. ಯಾಕಂದ್ರೆ ಇವರೊಂದು ವಿಶ್ವವಿದ್ಯಾಲಯ ಇದ್ದಂಗನ ನಮ್ಮ ಏನಿದ ಮೌರ್ಯ ಪಶುವೇದ ಅಕಾಡೆಮಿ ಅವರ ಸಂಸ್ಥಾಪಕರಾಗಿದ್ದಾರೆ. ಸೊ ಎಲ್ಲ ರೀತಿಯ ಮಾಹಿತಿ ಇವ್ರ ಕಡೆ ಐತಿ. ನಾವು ಎಷ್ಟೇ ಮಾಹಿತಿ ತಗೊಂಡ್ರು ಕಡಿಮೆನ. ಸೊ ಅವ್ರ ಕಡೆಯಿಂದ ಎಲ್ಲ ತಿಳ್ಕೊಂಡು ಬರ್ರಿ. ಸರ್, ಇವಾಗ ರೀ ನಾವು ಯಾವುದೇ ಒಂದು ಕುರಿ ಆಗಿಲ್ರಿ, ಟಗರಿ ಆಗಲಿ, ಮೇಕೆ ಆಗಲಿ ಏನೇ ಸಾಕಾಣಿಕೆ ಮಾಡ್ತಂದ್ರು ಮೊಟ್ಟ ಮೊದಲನೇದಾಗಿ ತಳಿ ಆಯ್ಕೆ ಅಂತ ಬರತ್ರಿ. ಅದ್ರೊಳಗೆ ನಾವು ಯಾವ ತಳಿ ಆಯ್ಕೆ ಮಾಡ್ಕೋಬೇಕ್ರಿ? ಬ್ರದರ್, ನಾನು ಕರ್ನಾಟಕದಲ್ಲಿರುವಂಥ ಎಲ್ಲ ತಳಿ, ಭಾರತದಲ್ಲಿ ಕರ್ನಾಟಕದಲ್ಲಿ ಎಲ್ಲ ತಳಿ ಬಗ್ಗೆ ಈ 13 ವರ್ಷದ ಅನುಭವದಾಗ ಎಲ್ಲ ಕಂಡ್ಕೊಂಡ್ಬಿಟ್ಟಿವಿ. ಬಟ್ ಸಿರೋಗಿ ಸೌಜತ್ತಾಗಲಿ ನಮ್ಮಲ್ಲಿ ಪ್ರತಿಕೂಲ ಮಾರ್ಕೆಟ್ ಇಲ್ಲ. ತಳಿನೂ ಕೂಡ ನಮ್ಮಲ್ಲಿ ಸೂಕ್ಷ್ಮ ಇರೋದ್ರಿಂದ ಸ್ವಲ್ಪ ವಾತಾವರಣಕ್ಕೆ ಸೆಟ್ ಆಗೋದು ಕಷ್ಟ. ಆ ಲೆಕ್ಕದಲ್ಲಿ ನೋಡಿದಾಗ ಇಡೀ ಭಾರತದವ್ರಿಗೆ ಜಮ್ಮು ಕಾಶ್ಮೀರ ಹಿಮಾಲಯ ಬಿಟ್ರೆ ಎಲ್ಲ ಒಂದು ವಾತಾವರಣಕ್ಕೂ ಸೆಟ್ ಆಗುವಂಥದ್ದು ಬೀಟಲ್ ಒಂದು. ಮತ್ತು ಅಗದಿ ಹಾಲು ಜಾಸ್ತಿ ಕೊಡ್ತೈತಿ, 2 ಮರಿ ಕೊಡ್ತೈತಿ, ಆಮೇಲೆ ವೇಟ್ಗೆ ಚೆನ್ನಾಗಿರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಆಮೇಲೆ ಇನ್ನೊಂದು ಕರ್ನಾಟಕದೊಳಗೆ ಅದು ಯಾಕೆ ಇನ್ನೂ ನಮ್ಗೆ ಅಡಾಪ್ಟ್ ಆಗ್ತೈತಿ ಅನ್ನೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮಲ್ಲಿರುವಂಥ ನಾಟಿ ತಳಿ, ಅದಕ್ಕೆ ಉಸ್ಮಾನಾಬಾದಿ ತಳಿ ಇರ್ತೀವಿ. ಆ ನಾಟಿಗೆ ಕೇಳಿ ಮಾಡಿಸಿದಂಗಿದೆ ಕ್ರಾಸ್ ಮಾಡೋಕ್ಕೆ. ಯಾಕಂದ್ರೆ ಅದು ಬ್ಲ್ಯಾಕ್ ಇರ್ತೈತಿ, ಇದು ಬ್ಲ್ಯಾಕ್ ಇರ್ತೈತಿ. ಇದು ನೋಡಿದ್ರೆ ಸಿಂಗಲ್ ಎಲ್ಬು ಇದು ನಮ್ದು ಉಸ್ಮಾನಾಬಾದಿ, ನಾವು ನಾಟಿ ಅಂತೀವಿ, ಜವಾರಿ ಆಡ್ ಅಂತೀವಿ ನಾವು. ಆದ್ರೆ ಅದು ಇಲ್ಲೇ ಸೊಲ್ಲಾಪುರ ಜಿಲ್ಲೆ ಉಸ್ಮಾನಾಬಾದ್ ಅಂತ ಒಂದು ಇದರಿಂದ ಈಗ ನಮ್ದು ಎಕ್ಸಾಂಪಲ್ ಮುದೋಳ ನಾಯಿ ತಳಿ ಯಾವ ಥರ ಐತಿ ಹಂಗೆ, ಮತ್ತು ಕರ್ನಾಟಕದ ಬನ್ನೂರು ಫೇಮಸ್ ತಳಿಗಳ ಆಯ್ಕೆ ಹೆಂಗೆ ಕಾಣ್ತೀವಿ ಆ ಥರ ಉಸ್ಮಾನಾಬಾದಿ ಅದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂಥ ಜಿಲ್ಲೆ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಇಲ್ಲ ನಾವು ನಾಟಿ ಜವಾರಿನ ಅಂತೀವಿ ಆಡಿ ಉಸ್ಮಾನಾಬಾದಿ. ಆ್ಯಕ್ಚುಲಿ ಉಸ್ಮಾನಾಬಾದಿ ಆಡೋದು ಸರ್ ಮುಖ್ಯವಾಗಿ ಅಂದ್ರೆ ಈಗ ನಾವು ಬಿಟಲ್ ಅಂದ್ರಿ ಸರ್ ನೋಡ್ರಿ, ಅಂದ್ರೆ ಅದ ನಾವು ದಕ್ಷಿಣ ಕರ್ನಾಟಕ ಕಡೆನೇ ಹೆಚ್ಚು ಸಾಕಾಣಿಕೆ ಮಾಡ್ತಾರೆ. ಬಟ್ ಉತ್ತರ ಕರ್ನಾಟಕ ಕಡೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಭಾಳಷ್ಟು ಜನ ಅಂತಾರಲ್ರಿ. ಕರೆಕ್ಟ್ ಸರ್. ಏನಾಗುತ್ತೆ, ನಾವು ಪಂಜಾಬ್, ಲುಧಿಯಾನ, ಬಂಟೆಂಡ, ಅಮೃತ್ಸರ್ ಅಲ್ಲಿಂದ ತಂದು ಇಲ್ಲಿಗೆ ಇರುವಾದ್ರೆ ನೋಡಿ 2500-3000 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ತಂದು ಈ ವೆದರ್ ಹೊಂದಾಣಿಕೆ ಮಾಡ್ಬೇಕು ಕಷ್ಟ. ಬಟ್ ನಾವು ಯಾವ ಥರ ಅಲ್ಲಿ ಅನುಸರಿಸ್ತೀವಿ ಅನ್ನೋದನ್ನ ಜವಾಬ್ದಾರಿ ಇರ್ತೈತಿ ಅಥವಾ ಮೇಂಟೆನೆನ್ಸ್ ಇರಲಿ ಅದ್ರ ಮೇಲೆ ಡಿಪೆಂಡ್. ಈಗ ಒಂದಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ಸರ್ ನೇರವಾಗಿ ಅಲ್ಲಿ ಗಾಡಿ ತುಂಬ್ತಾರೆ, ಎಲ್ಲೂ ಸೆಂಟರ್ ಸ್ಟಾಪ್ ಮಾಡೋದಿಲ್ಲ, ಸಡನ್ಲಿ ಬಂದ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಈಗ ನೀವು ದನದ ಪೇಟೆಗೆ ಹೋದ್ರೆ ಎಣ್ಣೆ ತಗೊಂಡ್ಮೇಲೆ ನಾವ್ಯಾರು ನೀವ್ಯಾರು. ಆದ್ರೆ ಈ ಕುರಿ ಅಥವಾ ಆಡು ಸಾಗಾಣಿಕೆ ಒಳಗೆ ಯಾವಾಗ ನಮ್ಮ ಕಡೆ ತಗೋದ್ರಲ್ಲ ಅವಾಗ ರಿಲೇಷನ್ ರೀಬಿಲ್ಡ್ ಆಗುತ್ತೆ. ಇಲ್ಲಿ ಒಂದ್ಸಲ ತಗೊಂಡ್ರೆ ನಾವ್ಯಾರು ನೀವ್ಯಾರು ಬಿಡಾಕ್ ಬರೋದು. ಸಪೋಸ್ ಈಗ ಎಕ್ಸಾಂಪಲ್ ನೀವು ನನ್ನ ಹತ್ರ ಬೀಟಲ್ ಹೋದ್ರಿ, ತಗೊಂಡ್ಮೇಲೆ ಮರಿಗೆ ಅಥವಾ ಯಾವ್ದಾರ ಒಂದು ನಾನು ಮತ್ತೆ ಕೇಳ್ತೀರಿ ನೀವು ಹೊಳ್ಳಿ. ಸೊ ಅಥವಾ ಈ ಮಾರ್ಕೆಟ್ ಕರ ಕೇಳ್ತೀರಿ. ಈ ಥರ ಅದ ನೀವು ಪೇಟೆ ಒಳಗೆ ತೊಗೊಂಡ್ರೆ ನಾವ್ಯಾರು ನೀವ್ಯಾರು. ನೀವು ತೊಗೊಂಡ್ಮೇಲೆ ನೀವು ದುಡ್ಡು ಕೊಟ್ಟಿದ್ದಿ, ನಾನಿಂದ 6 ಮೇಕೆ ಕೊಟ್ಟಣಿ ಕ್ಲೋಸ್, ವ್ಯವಹಾರ ಬಂದ. ಆ ಥರ ಮಾಡ್ಯಾರ. ಏನಾಗಿ ಅವ್ರಿಗೆ ಎಷ್ಟೋ ಜನ ಅಲ್ಲಿಂದ ತರ್ತಾರು, ವ್ಯಾಕ್ಸಿನೇಷನ್ ಆಗಿರೋದಿಲ್ಲ, ಸುಳ್ಳ ಎಲ್ಲ ನಾವು ಮಾಡಿದೀವಿ ಅಂತಾರು. ಕೊಟ್ಟ ಮೇಲೆ ನಮಗೆ ಮುಂದಿನ ಏನು ಗ್ಯಾರಂಟಿ ಇಲ್ಲ ಅಂತ ಕೊಟ್ಬಿಡ್ತಾರೆ. ಸರ್ ನಂದು ಹಂಗಲ್ಲ, ನಾವೇನು ಮಾಡ್ತೀವಿ, ಪಂಜಾಬ್ಗೆ ಅಲ್ಲೇ ಹೋಗಿ 15-20 ದಿನ ಅಲ್ಲೇ ಸ್ಟೇ ಮಾಡಿ ತೊಗೊಂಡು ಒಂದು ಆಡಿಗೆ 1000 ರೂಪಾಯಿ ಕೊಡ್ತೀವಿ ಏಜೆಂಟ್ ಕೊಟ್ಟು, ಅವ ಮೇಂಟೈನ್ ಮಾಡಿ ಅವನ ಕಡೆ ಒಂದು ಕಡೆ ಸ್ಟಾಕ್ ಮಾಡಿ ಅಲ್ಲೇ ಒಂದು 2-3 ವ್ಯಾಕ್ಸಿನೇಷನ್ ಮಾಡಿ. ಸರ್ ಅಲ್ಲಿಂದ ಸ್ವತಃ ಗಾಡಿ ಒಳಗೆ ನಾನಾ ಬಂದು 3-4 ದಿನ ಬೇಕು ನನ್ನ. ಫಸ್ಟ್ ನಾವು ಪಂಜಾಬಿಂದ ರಾಜಸ್ಥಾನ್ ಸ್ಟೇ ಮಾಡ್ತೀವಿ. ಸೊ ಅಲ್ಲಿಂದ ಮಧ್ಯಪ್ರದೇಶದೊಳಗೆ ಒಂದಿನ ಸ್ಟೇ ಮಾಡ್ತೀವಿ. ಅಲ್ಲಿಂದ ಮಹಾರಾಷ್ಟ್ರ ಧುಳಿ ಅಂತ ಅಲ್ಲೊಂದಿನ ಸ್ಟೇ ಮಾಡ್ತೀವಿ. ಧುಳಿಯಿಂದ ನೇರವಾಗಿ ಕರ್ನಾಟಕ ಬಂದ್ಬಿಡ್ತೀವಿ. ಸೊ ಈಗ ಈ ಎಲ್ಲ ಚರ್ನಿ ಒಳಗೆ ನಾವು ಮುಂದೆ ನಿಂತ ಅವಕ್ಕೆ ಊಟದ್ದಾಗಿರ್ಬೋದು, ನೀರಾಗಿರ್ಬೋದು ವ್ಯವಸ್ಥೆಯನ್ನು ಕಂಪಲ್ಸರಿ 5-6 ತಾಸು ಸ್ಟೇ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಸುಧಾರಿಸ್ಕೋತಾವ.
ಅದನ್ನ ತಂದ ಸರ್ ನಮ್ಮಲ್ಲಿ ಮತ್ತೆ 21 ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ಮಾಡ್ತೀವಿ. ಹೆಂಗೆ ಮಾಡಬೇಕು ಸರ್? ಅಲ್ಲಿ ಬರೋತ್ನಾಗ ಅಲ್ಲಿರುವಂಥ ಹರಿಪತಿ ಬನ್ನಿ ತಪ್ಪಲಾಗಿರ್ಬೋದು, ಶೇಂಗಾದ ಹೊಟ್ಟಾಗಿರ್ಬೋದು. ಶೇಂಗಾದ ಹೊಟ್ಟು ನಮ್ಮಲ್ಲಿ ಸಿಗುತ್ತೆ, ಬನ್ನಿ ತಪ್ಪಲು ನಮ್ಗೆ ಸಿಗುದಿಲ್ಲ. ಆಮೇಲೆ ಕೈ ತಿಂಡಿ ಎಲ್ಲ ಇರ್ತೈತಿ. ಆ ಬನ್ನಿ ತಪ್ಪಲ ಒಂದು ಟನ್ಗೆ 36,000 ರೂಪಾಯಿ ಐತಿ. ಸೊ ಬರಬೇಕಾದ್ರೆ ಈ 21 ದಿನೊಳಗೆ 10ರಿಂದ 11 ದಿನ ಮೇಂಟೈನ್ ಆಗುವಷ್ಟು ಅಲ್ಲಿ ಬನ್ನಿ ತಪ್ಪಲ ತರ್ತೀವಿ. ತಂದ್ರೆ ಸರ್ ಕಂಪಲ್ಸರಿ 10 ದಿನದವರೆಗೆ ಅದನ್ನ ಅವ್ರು ಅಲ್ಲಿದನ್ನ ಫುಡ್ ಮೇಂಟೈನ್ ಮಾಡ್ತೀವಿ. 10 ದಿನ ಆದಮೇಲೆ ಒಂದು ಒಪ್ಪತ್ತು ನಮ್ಮದು, ಒಂದು ಒಪ್ಪತ್ತು ಇಲ್ಲಿದು, ಒಂದು ಒಪ್ಪತ್ತು ಅಲ್ಲಿದೆ. ಸೊ ಈ ಥರ ಮಾಡಿ ಕರೆಕ್ಟ್ 21 ದಿನಕ್ಕೆ ಸೆಟ್ ಮಾಡಿ ಅವಕ್ಕೆ ಇಲ್ಲಿ ಬಂದ್ಮೇಲೆ ಮತ್ತೆ ಯಾವ ವ್ಯಾಕ್ಸಿನೇಷನ್ ಮಾಡಬೇಕು, ಡಿವಾರ್ಮಿಂಗ್ ಮಾಡಬೇಕು, ಎಲ್ಲವನ್ನ ಮಾಡಿ ಸರಿ ಮಾಡಿ ಈ ನಮ್ಮ ವಾತಾವರಣಕ್ಕೆ ಸೆಟ್ ಆದಮೇಲೆ ನಾವು ಕೊಡ್ತೀವಿ. ನೀವು ಅಂದಿರಲಿ ಈಗ ಬೇರೆದವ್ರು ಸೆಟ್ ಆಗೋದಿಲ್ಲ ಅಂತ. ಉದ್ದೇಶ ಏನಪ್ಪ ಅಂತಂದ್ರೆ ಯಾರು ಕೊಟ್ಟ ಹಿಂಗೆ ದುಡ್ಡು ಕೊಟ್ಟು ತೊಗೊಂಡು ಹೋಗ್ಬಿಡ್ತಾರೆ, ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತಾರೆ. ಆ ಉದ್ದೇಶಕ್ಕಾಗಿ ಅಂತಲ್ಲಿ ಮಾತ್ರ ಮೇಕಪ್ ತೆಗೆಯೋದಿಲ್ಲ ಸರ್. ನಮ್ಮಲ್ಲಿ ಇಲ್ಲಿವರೆಗೂ ಭಾಳ ಜನ ಹೋದ್ರೆ ಒಂದು ಕಂಪ್ಲೇಂಟ್ ಕೂಡ ಇಲ್ಲ. ಸೊ ಆ ಥರ ನಾವು ಮೇಂಟೈನ್ ಮಾಡಿದ್ದೀವಿ. ಹಿಂಗಿರೋದ್ರಿಂದ ನಾವು ನಮ್ಮಲ್ಲೇ ಬರೀ ನಮ್ಮಲ್ಲೇ ಅಂತ ಹೇಳಿದೆ. ಬಟ್ ಇನ್ನೊಂದು ನಿಮ್ಮ ಆಯ್ಕೆ ಹೆಂಗಿರುತ್ತೋ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹೀಗಾಗಿ ತಳಿ ಆಯ್ಕೆ ಅನ್ನೋದ್ರೊಳಗೆ ನಾವು ಭಾಳ ಇಂಪಾರ್ಟೆಂಟ್ ಮೇನ್ ನಿಮ್ದು 7 ಬೀಳು ಈ ಥರ ಹೋಗಿದ್ದೇವೆ. ಸೊ ಆ ನಿಟ್ಟಿನೊಳಗೆ ಬೀಟಲ್ ತರಬೇಕು. ಬೀಟಲ್ ತಂದಾದ್ಮೇಲೆ ಈ ಕಂಪ್ಯಾರಿಸನ್ ಹೇಳ್ದಂಗೆ ಲೋಕಲ್ 100 ಮೇಕೆ ಹಾಕಿದ್ರೆ ಬೀಟಲ್ 20 ಮೇಕೆ ಒಳಗೆ 100ರಷ್ಟು ಲಾಭ ತೆಗಿಬೋದು. ಒಂದು ಈ 80 ಉಳಿದಂಥ ಉಸ್ಮಾನದ 80 ಮೇಂಟೈನ್ ಕಾಸ್ಟ್ ಉಳಿತೈತಿ. ನಿಮಗೆ ಎಕ್ಸಾಂಪಲ್ ಈಗ 100 ಉಸ್ಮಾನಾಬಾದ್ ಇದಾವ, 2 ಮರಿ ಹಿಡ್ಕೋರಿ. ನಿಮ್ಮಲ್ಲಿ ಜವಾರಿ ಒಂದು ಬೀಳಿಗೆ 2 ಮರಿ ಕೊಡ್ತೈತಿ, ಇನ್ನೊಂದು ಬೀಳಿಗೆ 2 ಮರಿ ಕೊಡ್ತೈತಿ. 4 ಮರಿಗಳ ತೂಕ ನೀವು 6 ತಿಂಗಳು ಮೇಯಿಸಿದ್ರೆ 5ರಿಂದ 7-8 ಸಾವಿರ ರೂಪಾಯಿ ಲಾಸ್ಟ್. ಬೇಡ ನೀವು ಅಂದಾಜು ಒಂದು 5,000 ಹಿಡ್ಕೋರಿ. ಒಂದು 4 ತಿಂಗಳು ಮೇಯಿಸಿದ್ರು 5,000 ಹಿಡಿದ್ರು ಕೂಡ ಎಷ್ಟಾಗ್ತೈತಿ? 100ಕ್ಕೆ 400 ಮರಿ ಬಂದಿತ್ತು. ಒಂದ್ಸಲ 2 ಹಾಕಿದ್ರೆ. ಬಟ್ ಈ 400 ಒಂದು 100 ಸತ್ತ ಕೆಟ್ಟ ಉಳಿದ್ರು 300 ಒಳಗೆ ಹಾಕಿದ್ರು ಕೂಡ ನಿಮ್ಗೆ 5,000ದಂಗೆ ಎಷ್ಟಾಗ್ತದೆ ಅಂದಾಜು ಒಂದು ಅಷ್ಟಾದಾಗ. ಆಮೇಲೆ ಈ ಬೀಟಲ್ ರೀ 20 ಮೇಕೆ ಹಾಕ್ತೀವಿ. 20 ಮೇಕೆಗೆ ಇದು ಕೂಡ 5 ದಿನಕ್ಕೆ ಮರಿ ಕೊಡುತ್ತೆ. ಜೊತೆಗೆ ವರ್ಷದಾಗ 12 ತಿಂಗಳದಾಗ 2 ಸಲ ಅಂತಾರೆ, ತಪ್ಪದು. ವರ್ಷಕ್ಕೆ 2 ಸಲ ಅಲ್ಲ, 15 ತಿಂಗಳಿಗೆ 2 ಸಲ ಮರಿ ಕೊಡ್ತೀವಿ. 2 ಮರಿ ಹಾಕಿದ್ರೆ ಸರ್ ಇದು ಸರಾಸರಿ ಒಂದು 4 ತಿಂಗಳು ಮೇಯಿಸಿದ್ರೆ 18ರಿಂದ 20 ಸಾವಿರ ಸೇಲ್ ಆಗುತ್ತೆ. ಬೀಟಲ್ ಪ್ಯೂರ್ ಬೀಟಲ್. ಅದಕ್ಕೆ ಇದಕ್ಕೂ ಕಂಪ್ಯಾರಿಸನ್. ಈಗ ಇಲ್ಲಿ ನೀವು 2 ಮರಿಗೆ 14,000 ತೊಗೊಳ್ತೀರಿ, ಇಲ್ಲಿ 1 ಮರಿಗೆ 20,000 ತೊಗೊಳ್ತಾ ಇದ್ದೀವಿ. ಹಿಂಗೆ ವರ್ಷದಾಗ 2 ಸಲ 4 ಮರಿಗೆ ಎಟ್ಟಾಗ್ತದೆ. 20,000ದಂಗೆ ಇದ್ರು 4 ಮರಿಗೆ 80,000. ಇಲ್ಲಿ 14, 2 ಸಲಕ್ಕೆ 7-14, ಇನ್ನೊಂದು ಸಲಕ್ಕೆ 7-14. ಇಲ್ಲಿ 1 ಆಡಿದ್ರೆ ನಿಮ್ಗೆ 28,000 ಲಾಭ ಬರ್ತೈತಿ. ಬೀಟಲ್ 1 ಆಡಿದ್ರೆ ಇಲ್ಲಿ ನಿಮ್ಗೆ 80,000 ಲಾಭ ಬರುತ್ತೆ. ಅದಕ್ಕೆ ನಾ ಹೇಳೋದು ಇದೊಂದು ಕಂಪ್ಯಾರಿಸನ್ ಇಷ್ಟ ಅರ್ಥ ಮಾಡ್ಕೊಡ್ರಿ. ಇನ್ನು 150 ಸಾಕಿದ್ರೆ ಎಷ್ಟಾಗ್ತದೆ ಈ ಥರ ತಳಿ ಆಯ್ಕೆ ಮಾಡಬೇಕು. ಇನ್ನು ನಾರಿ ಸುವರ್ಣ ಅಂತ ಬಂದಾಗ ನಾರಿ ಸುವರ್ಣ ಇಲ್ಲೇ ಪಲ್ಟನ್ ಮಹಾರಾಷ್ಟ್ರದ್ದು. ಈ ಲೋಕಲ್ದವ್ರು ಎಳಗ ಜವಾರಿ ಅಂತಾರೆ. ಎಳಗ ಅಮ್ಮಿನಗಡೆ ಎಳಗಾಗಿರ್ಬೋದು, ಕೆಂಗೂರು ಆಗಿರ್ಬೋದು, ಯಾವುದು ಜವಾರಿ ಅಲ್ಲಿದೆ. ಇದು ಪ್ಯೂರ್ ಹೈಬ್ರಿಡ್ ಇದೆ. ಕಳೆದ 15-20 ವರ್ಷದ ಹಿಂದ್ಗಡೆ ನಮ್ಮ ಹಿರಿಯರು ಉಣ್ಣಿ ಕಟ್ ಮಾಡೋದು ಬೇಸರ ಆಗೋಣ ಅಥವಾ ಇಳುವರಿ ಸ್ವಲ್ಪ ಕಡಿಮೆ ಬರೋಣ ಏನು ಮಾಡಿದ್ರು, ಎಳಗ ಅನ್ನುವಂಥ ಟಗರನ್ನ ತಂದು ಕ್ರಾಸ್ ಮಾಡಿ ಇವತ್ತು ತನ್ನ ಮೂಲತನ ಎಲ್ಲ ಕಳ್ಕೊಂಡು ಇವತ್ತು ಇಡೀ ಇರುವಂಥ ಕುರಿಗಳು ಕರ್ನಾಟಕದ ಒಂದು 2 ಕೋಟಿ ಕುರಿ ಇದ್ರೆ ಎಲ್ಲ ಕೂಡ ಇವತ್ತು ಹೈಬ್ರಿಡೇ ಕನ್ವರ್ಟ್ ಆಗಿದ್ದಾವೆ. ಪ್ಯೂರ್ ಜವಾರಿ ಅಂದರೆ ಅವು ಈ ಕಾದಾಟಕ್ಕೆ ಏನು ಬಿಡ್ತಿಲ್ಲ, ಡೆಕ್ಕನಿ ಅಂತಾರಲ್ಲ ಆ ತಳಿ ಮಾತ್ರ ಪ್ಯೂರ್ ಜವಾರಿ. ಸೊ ಇದಕ್ಕೂ ಕಂಪ್ಯಾರಿಸನ್. ಈಗ ಈ ಕೆಂಗೂರು ಎಳಗೈತಿ, ಈ ವರ್ಷಕ್ಕೆ 1 ಮರಿ ಕೊಡ್ದ ಅಂದ್ರೆ 5 ದಿನಕ್ಕೆ 1 ಮರಿ ಕೊಡ್ತೈತಿ. ಬಟ್ ಇಲ್ಲಿ ಸಮಸ್ಯೆಗಳು ಏನಾಗ್ತಾವ ಅಂತಂದ್ರೆ 18 ತಿಂಗಳಿಗೆ 2 ಸಲ ಮರಿ ಕೊಡ್ತೈತಿ. ಇಲ್ಲಿ ನಮ್ಮ ಕುರಿಗಾರ ಏನು ತಪ್ಪು ಮಾಡ್ತಾರೆ ಅಂತಂದ್ರೆ, ನಾನು ನೇರವಾಗಿ ಹೇಳ್ಬೋದು. ಈ ಉದ್ದೇಶ ಯಾಕೆ ಹೇಳತ್ತೇನಪ್ಪ ಅಂತಂದ್ರೆ, ನಾವು ರಗಡ್ ಸಲ ತಿದ್ಕೋರಿ ಹಿಂಗೆ ಈ ಥರ ಸ್ವಲ್ಪ ಬದಲಾವಣೆ ಆಗಲಿ ಅಂತ ಹೇಳಕ್ ಹೋದ್ರೆ ಅವ್ರು ಅಂತಾರೋ, ಎಷ್ಟೋ ಜನ ನನ್ನ ಜೊತೆ ಕಾಂಪಿಟೇಷನ್ ಮಾಡಿ ಹೋದವರು ಇದ್ದಾರೆ. ಏನು ಸಮಸ್ಯೆಗಳಾಗತ್ತಂದ್ರೆ ಲೋಕಲ್ 100 ಕುರಿಗೆ 100 ಮರಿ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ 100 ಕುರಿ ಒಳಗೆ ಇಲ್ಲಿ ಸತ್ತ ಕೆಟ್ಟ ಒಂದು 30 ಮರಿ ಸತ್ತು 70 ಮರಿ ಬರ್ತದೆ. 70 ಮರಿ ಅಂದಾಜು ನೀವು 6 ತಿಂಗಳು ಮೇಯಿಸಿದ್ರೆ 10,000 ರೂಪಾಯಿ ಮಾಡ್ತಾರೆ. 6 ತಿಂಗಳು ಮರಿ 10,000 ಆದ್ರೆ 70 ಮರಿಗೆ 7 ಲಕ್ಷ ಆಯ್ತು ರೀ ಸರ್. ಈ 70ರ 100 ಮರಿ ಯಾಕೆ ಬರಲಿಲ್ಲ? 100ಕ್ಕೆ 100 ಬರ್ಬೋದಾಗಿತ್ತು. ಯಾಕೆ ಬರೋದಿಲ್ಲ ಅಂದ್ರೆ ನಮ್ಮ ಕುರಿಗಾರು 5 ತಪ್ಪು ಮಾಡ್ತಾರೆ. ಏನಂತಂದ್ರೆ ಒಂದು 100 ಕುರಿ ಇರ್ತಾವೆ, 1 ಟಗರ ಬಿಡ್ತಾರೆ. ಒಂದು 100 ಕುರಿ 1 ಟಗರ್ ಮೇಂಟೈನ್ ಆಗ್ಬೋದಾ? ಆಗೋದಿಲ್ಲ. ಇಲ್ಲಿ ಸರಿಯಾಗಿ 20ರಿಂದ 25 ಕುರಿ 1 ಟಗರ್ ಆಗುತ್ತೆ. ಹಾಗಾದ್ರೆ 100 ಕುರಿಗೆ 8 ಟಗರ್ ಬೇಕು, 5 ಅಥವಾ 4 ಟಗರ್ ಬೇಕು.
ಏನಾಕೈತ್ರಿ, 100 ಕುರಿಗೆ 1 ಟಗರು ಇರೋದ್ರಿಂದ ಅಲ್ಲಿ 18ರಿಂದ 20 ದಿನಕ್ಕೆ ಇವಕ್ಕೂ ಋತುಚಕ್ರ ಇರ್ತೈತಿ, ಕುರಿಗೆ ರೀಸೈಕ್ಲಿಂಗ್ ಆಗ್ತಿರ್ತೈತಿ. ಅಂಥ ಸಂದರ್ಭದೊಳಗೆ 18ರಿಂದ 21 ದಿನಕ್ಕೆ ಕುರಿ ಎಲ್ಲ ಹೀಟಿಗೆ ಬಂದಾಗ ನೀವು ಸರಾಸರಿ 100 ಕುರಿ ಇದ್ರೆ 5 ಕುರಿ ಹೀಟಿಗೆ ಬರ್ತಾವೆ. ದಿನ 5 ಕುರಿ ಬರತ್ತಾವ್ರಿ, ಯಾಕಂದ್ರೆ ಟಗರು ಒಂದೇ ಇರ್ತೈತಿ, ಮೇಂಟೆನೆನ್ಸ್ ಆಗುದಿಲ್ಲ. ಅಂತ ಸಂದರ್ಭದೊಳಗ ಒಂದೇದು ಮಾತ್ರ ಸಕ್ಸಸ್ ಆಗುತ್ತೆ, 100% ಆಗುತ್ತೆ. ಇನ್ನು 2ನೇದು 50-50, ಇವು 3 ಟೇಲರ್ ಇವು. ಆಮೇಲೆ 100 ಕುರಿಗೆ 100 ಮರಿ ಬರ್ಲಾರ್ಕ ಇದು ಒಂದು ಕಾರಣ. ಸಪೋಸ್ ಅಲ್ಲಿ 5 ಟಗರ್ ಇದ್ದು ಅಂದ್ರೆ 5 ಕ್ರಾಸ್ ಹಾಕವು, ಸರಿಯಾಗಿ ನಿಮ್ಗೆ ಇಳುವರಿ ಬರ್ತೈತಿ. ಇನ್ನು 2ನೇದ್ರಿ, ಈ ಕುರಿಗಳ ಜೀವಿತಾವಧಿ ಬಂದು 12ರಿಂದ 13 ವರ್ಷ. 12ರಿಂದ 13 ವರ್ಷ ಆದ್ರೆ ಇವ್ರು ಏನು ಮಾಡಿಬಿಡ್ತಾರೋ, ಟಗರು ಚಂದ ಐತೆ ಅಂತೇಳಿ 8ರಿಂದ 8 ವರ್ಷ ಒಂದೇ ಟಗರ ಬಿಡ್ತಾರೆ. ಇದು ನಾನು ಕೇಳೋದಲ್ಲ, ನೀವು ನೇರವಾಗಿ ಬೇಕಾದ್ರೆ ನಿಮ್ಮ ಲೋಕಲ್ ಇರುವಂಥ ಕುರಿಯಾರು ಹೋಗಿ ನೋಡ್ರಿ, ಈ ತಪ್ಪನ್ನು ಮಾಡ್ತಾರೆ. ಈಗಲೂ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಏನು ಮಾಡಿಬಿಡ್ತಾರೆ ರೀ, ಉದಾಹರಣೆಯಾಗಿ ಹೇಳ್ಬೇಕಂತಂದ್ರೆ ನಮ್ಮ ಮನುಷ್ಯರೊಳಗೆ ರಿಲೇಷನ್ ಮ್ಯಾರೇಜ್ ಆಗ್ಬಾರ್ದು ಅಂತಾರೆ. ಯಾಕಂತಾರೆ, ಒಂದು ಅಂಗವಿಕಲತೆ, ಬುದ್ಧಿಮಾಂದ್ಯ ಮಕ್ಕಳು ಹುಡ್ತಾವು, ರಗತ್ ಒಂದ್ ಆಕೈತೆ ಅಂತ, ಇನ್ ಬ್ರೀಡ್ ಅಂತಾರ. ಸೊ ಈ ತರ ಆಕೈತೆ ಅಂತ ಹೇಳ್ತಾರೆ. ಹಂಗ ಕುರಿ ಒಳಗೂ ಆಕೈತ್ರಿ. ಇವರು 6ರಿಂದ 8 ವರ್ಷ ಒಂದು ಟಗರ ಬಿಟ್ರು ಅಂತಂದ್ರೆ ಹುಟ್ಟಿದ ತನ್ನ ಮಗಳಿಗೂ ಹೊಳ್ಳಿ ಇದ ಟಗರ ಬಿಡ್ತಾರ, ಮೊಮ್ಮಗಳಿಗೂ ಇದನ್ನ ಬಿಡ್ತಾರೆ, ಗಿರಿ ಮೊಮ್ಮಗಳಿಗೂ ಇದನ್ನ ಬಿಡ್ತಾರೆ. ಈ ತರ ಆಗೋದ್ರಿಂದ ಒಂದೇ ಟಗರನ್ನು ನಾವು ಸರಾಸರಿ ಒಂದು 5-6 ವರ್ಷ ಮಾಡೋದ್ರಿಂದ ಹುಟ್ಟುವಂತ ತಳಿ ಎಲ್ಲ ಇವ್ರದೇ ಇರ್ತೈತಿ. ಈ ಟಗರಿಂದ ಇರೋದ್ರಿಂದ ನಮಗಲ್ಲಿ ಮೂಲ ರಕ್ತ ಸಂಬಂಧ ಒಂದಾಗಿ ರೋಗದ ಲಕ್ಷಣ ಜಾಸ್ತಿ ಬರ್ತೈತಿ, ಕಂದು ಹಾಕ್ತಾವು, ಇಳುವರಿ ಬರೋದಿಲ್ಲ. ಇದು 2ನೇ ಕಾರಣ. ಇನ್ನು 3ನೇದ್ರಿ, ಈ ಸಂಚಾರಿ ಕುರಿಗಾರಿಗೆ ಸರಿಯಾದ ವಾತಾವರಣ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಆಮೇಲೆ ಸರಿಯಾದ ನೀರು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಸರಿಯಾದ ಆಹಾರ ಮೇಂಟೈನ್ ಮಾಡೋಕ್ಕಾಗೋದು. ಈ ಎಲ್ಲ 5 ಸಮಸ್ಯೆಗಳಿಂದ ನಮಗೆ 100 ಮರಿ ಬರೋದಿಲ್ಲ. ಎಷ್ಟು ಬರ್ತಾವ್ರಿ? 70 ಮರಿ ಬರ್ತಾವೆ. ಇನ್ನು 70 ಮರಿ ನೀವು ಭಾಳ ಚೆಂದ ಮೇಯ್ಸಿರಿ ಅಂದ್ರೆ 10,000 ಮಾರ್ತಾವೆ, 7 ಲಕ್ಷ. ಇನ್ನು ಅಪ್ಪಾರಿ ಇಟ್ಬಿಡ್ರಿ. ಇನ್ನು ನಾರಿ ಸುವರ್ಣ ಸರ್, ನಾರಿ ಸುವರ್ಣ ಸರಾಸರಿ 100 ಕುರಿ ಇದ್ರೆ 60 ಕುರಿ 2 ಕೊಡ್ತಾವ, 30 ಕುರಿ 3 ಕೊಡ್ತಾವ, 10 ಕುರಿ 1 ಹಾಕ್ಬೋದು, 4 ಹಾಕ್ಬೋದು. ಸರಾಸರಿ 3 ಬಿಡ್ರಿ, ನಮಗೆ ಬೇಡ, 2 ಹಿಡ್ಕೊಂಡ್ಬಿಡ್ರಿ. ಇಲ್ಲಿ ಕೂಡ 15 ತಿಂಗಳಿಗೆ 2 ಸಲ ಮರಿ ಕೊಟ್ರೆ 100 ಕುರಿ 100-200, ಒಮ್ಮೆ 200, 400 ಮರಿ ಬರ್ತಾವು. 400ರಾಗ ನಾ 2 ಹಿಡ್ದೇನೆ, ಮತ್ತೆ ನೀವು 3-4 ಸತ್ತದು 3 ಅದು ತೆಗೆದು ಬಿಡ್ರೋ, ಬ್ಯಾಡ್ ನಮಗೆ ಬರೀ 2 ಸರಾಸರಿ 2 ಹಿಡಿದ್ರು ಕೂಡ 400 ಮರಿ. ಅದು ಈ 400 ಮರಿ 6 ತಿಂಗಳ ಮೇಸುನು ನಮಗೆ ಜನ ಅಂತಾರ ನಾರಿ ಸುವರ್ಣಕ್ಕೆ ಸರಿಯಾದ ಮಾರ್ಕೆಟ್ ಇಲ್ಲ ಅಂತ ಭಾಳ ಜನ ಹೇಳ್ತಾರೆ ನಂಗೆ. ಆಯ್ತು, ಓಕೆ, ಮಾರ್ಕೆಟ್ ಇಲ್ಲಪ್ಪ, ನಿಮ್ಮ ಲೋಕಲ್ ಮಾರ್ಕೆಟ್ಗೆ ಹೋಗ್ಬಿಡ್ರಿ. ನಿಮ್ಮಲ್ಲಿ ಇರುವಂಥ ಮಾರ್ಕೆಟ್ಗೆ ಹೋಗ್ರಿ. ನಿಮಗೆ ಇವತ್ತು ಎಳಗ ಬರೀ 10,000 ಮಾರತೈತಿ ಅಂತ ತಿಳ್ಕೊರಿ. ಈ ಥರ ಏಜ್ ಇದ್ದ ಇಷ್ಟ ಮೇಸಾತ್ರಿ, ಇಷ್ಟ ಟೈಮ್ ಆಗೈತೆ ಅಂತ ತಿಳ್ಕೊರಿ. 10,000 ನಾವು 5,000 ಮಾರೋಣ, ನಂಗೆ ಲಾಸ್ ಆಗೈತೆ ಅಂತ ತಿಳ್ಕೊಡ್ರಿ. ಇವತ್ತು ಎಳಗ ಕುರಿ ನಾನು 4 ಅವು 6 ತಿಂಗಳ ಮೆಸತ್ತಾನು, 3 ಕುರಿನ ಮೆಸತ್ತಾನು, ಅವಾಗ 2 ಸಲ ಮರಿ ಬರ್ತೈತಿ. 18 ತಿಂಗಳಿಗೆ 2 ಸಲ ಮರಿ ಬರ್ತೈತಿ. 7 ಲಕ್ಷ 2 ಸಲ ಅಂದ್ರೆ ಒಂದೊಂದು ಮರಿಗೆ ಒಮ್ಮೆ 70 ಮರಿ, ಒಮ್ಮೆ 70 ಮರಿ ಬಂದ್ರೆ 140 ಮರಿಗೆ 14 ಲಕ್ಷ ಅಮೌಂಟ್ ಆತಾವ. 2 ಸಲ ಮರಿ ಹಾಕ್ತಾರೆ. ಇಲ್ಲೂ ಕೂಡ ನಾರಿ ಸುವರ್ಣ 2 ಮರಿ ಕೊಡ್ತೈತಿ, 2 ಮರಿ ಕೊಡ್ತಾವು. ಇಲ್ಲಿ ಎಷ್ಟಾದ್ರು 400 ಮರಿ ಇದ್ದು ಅವು 10,000 ಮಾರತ್ತ, ನಾವು 5,000 ಮಾರ್ತೀವಿ. ನಾವು ಮಾರ್ಕೆಟ್ ಸಿಕ್ಕಿಲ್ಪ. ಎಷ್ಟಾಯ್ತು ಅಮೌಂಟ್? 20 ಲಕ್ಷ ಆತ್ರಿ. ಅಲ್ಲಿ 14 ಲಕ್ಷ ಹಚ್ಚೋ 20 ಲಕ್ಷ ಹಚ್ಚ್ರಿ, ಬೇಡ ನಾವು ಕಾಂಪಿಟೇಷನ್ ಅವನ ಜೊತೆ 10,000ದಂಗೆ ಮಾರೋಣ್ರಿ. ಎಷ್ಟು ಹತ್ರ ಹೋಗ್ರಿ? 40 ಲಕ್ಷ ಆತ್ರಿ. ಇದು ಕಂಪ್ಯಾರಿಸನ್. ತಳಿ ಸಂವರ್ಧನೆಗೆ ಯಾಕೆ ನಾವು ಅದಲು ಬದಲು ಮಾಡಿ ಬೇರೆ ಬೇರೆ ತಳಿಗೆ ನಾವು ಯಾಕೆ ಬರ್ಬೇಕು ಅನ್ನೋ ಉದಾಹರಣೆ ಇದೆ. ಬೇರೆ ಮತ್ತೆ ನೀವು ಅನ್ಬೋದು ಜಗತ್ತಿನ ಕುರಿ ಸಾಕಾಣಿಕೆ ಭಾಳ ಜನ ಅದ್ರ, ನಮ್ಮಲ್ಲಿ ಮಾರುತಿ ಮರಡಿ ಮೌರ್ಯ ಹತ್ರನೇ ಯಾಕೆ ಬರ್ಬೇಕು, ಇದು ಉದ್ದೇಶ. ಸೊ ಈ ಒಂದು ನಮ್ಮ ಸಂಶೋಧನೆ ಹೆಂಗಪ್ಪ ಅಂತಂದ್ರೆ, ನಾ ಬೆಳೆಯೋದ್ರ ಜೊತೆ ಈ ತಳಿಗೆ ಈ ನಾವೀಗ ಮೊದಲು ನಾರಿ ಸುವರ್ಣ 2-3 ಮರಿ ಹಾಕ್ತಿತ್ತು. 1 ತಿಂಗಳು ಆದ್ಮೇಲೆ ಹಾಲಿನ ಕೊರತೆ ಸ್ವಲ್ಪ ಎದಕ್ಕೆ ಆಗ್ತಿತ್ತು. ಅದಕ್ಕೆ ನಾವು ಎಡಿಷನಲ್ ಆಗಿ ಹಾಲಿನ ಪೌಡರ್ ಆಗಿರ್ಬೋದು, ಆಕಳ ಹಾಲಾದ್ರೂ ಕೊಡ್ತಿದ್ವಿ. ಸೊ ಈಗ ಸಮಸ್ಯೆ ಏನಾಗತ್ತೈತಪ್ಪ ಅಂತಂದ್ರೆ, ಆ ಒಂದು ಸಮಸ್ಯೆಗಳು ಆಗ್ಬಾರ್ದು ಅನ್ನೋದಕ್ಕೆ ಕಳೆದ 2020ರಾಗ ನಾನೊಂದು ಡಾಕ್ಟರ್ ಟಗರ್ ತಂದಿದ್ದೆ. 3 ಲಕ್ಷ ಕೊಟ್ಟು ಡಾಕ್ಟರ್ ಟಗರ್ ತಂದಿನಿ. ತಂದ ಅವ್ರು ಕ್ರಾಸ್ ಮಾಡಿ ಎಪ್ಪೋನ್ನ ಕ್ರಾಸ್ ಮಾಡಿದ್ದಕ್ಕೆ ಒಂದು 25 ಫೀಮೇಲ್ ಬಿದ್ದಾವ. ಅದನ್ನು ಮತ್ತೆ 2 ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ. ಅದಾದ ನಂತರ ಈಗ ನನ್ನ ಹತ್ರ ಡಾಕ್ಟರ್ ಬೇಕೊಂದು ಪ್ಯೂರ್ ಡಾಕ್ಟರ್ ತಂದ್ರೆ ಇನ್ನು ಮುಂದೆ ಬರುವಂಥದ್ದು F2 ಬರ್ತಾವೆ. F2 ಅಂತಂದ್ರೆ ಈಗ ಆಲ್ರೆಡಿ ನನ್ನ ಕಡೆ F1 ಒಂದು 100 ಪೀಸ್ವರೆಗೂ ಅದಾವೆ, ಒಂದು 5-6 ಕುರಿ ಇದಾವೆ. ಸೊ ಅದಕ್ಕೆ ಇನ್ನು ಪ್ಯೂರ್ ನಾವು ಡಾಕ್ಟರ್ ಮತ್ತೆ ತಂದುಬಿಟ್ರೆ ಮುಂದೆ ಹುಟ್ಟುವಂಥ F2 ಬರ್ತಾವೆ. ಅಲ್ಲಿ
ಆಗುತ್ತೆ, ಜೀನ್ಸ್ ಕನ್ವರ್ಟ್ ಆಗುತ್ತೆ. ಸೊ ಆ ತಳಿ ಸಾಕೋದ್ರಿಂದ ಒಂದೊಂದು ನೀವು ಕೇಳ್ಬೋದು, ಡಾಕ್ಟರ್ ಅಂತ ಯೂಟ್ಯೂಬ್ದಾಗ ಹೊಡೀರಿ, ಒಂದೊಂದಕ್ಕೆ 4-5 ಲಕ್ಷ ರೇಟ್ ಐತಿ. ಬಟ್ ಅಷ್ಟು ಕೊಟ್ಟು ತಂದು ಸಾಕುವಂಥ ತಾಕತ್ ನಾನು ಒಂಥರ ಬಡವ. ಸೊ ಹೀಗಾಗಿ ಗಂಡನ ಅಂತಂದ್ರೆ ನಾವು ಆಲ್ರೆಡಿ F1 ಬಂದೀವಿ, ಇನ್ನು ಇನ್ನೊಂದು ತಂದ F2 ಬಂದ. ಸೊ ಇದನ್ನು ಮುಂದುವರ್ಸ್ಬೇಕು ಅಂದ್ಕೊಂಡಿವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಬಸವರಾಜ್ ನಾಯ್ಕ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ನೋಡ್ರಿ. ಜೊತೆಗೆ ನಂದು ಕೂಡ ಮೌರ್ಯ ಪಶುಗಳ ಅಕಾಡೆಮಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ಐತಿ. ಆಮೇಲೆ ಮಾರುತಿ ಮರಡಿ ಮೌರ್ಯ ಅಂತ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿ ಅದಾವ. ಸೊ ಅಲ್ಲಿ ಹೋಗಿ ನೋಡ್ರಿ. ನೀವು ಏನು ಮಾಡಬೇಡ, ಮೊದಲು ನೋಡ್ರಿ, ನಿಮಗೆ ಸರಿ ಅನಿಸಿದ್ರೆ ನಮ್ಮ ಹತ್ರ ಬರ್ರಿ. ನಾವು ಹೇಳಿದ ನಿಮ್ಗೆ ಏದಂದ್ರೆ ಜಡದುರ್ಗ ಕೈ ಹಿಡಿದು ಕರೆಸಿ ನಿಮಗೆ ಕರ್ಕೊಂಡು ವ್ಯವಸ್ಥೆ ನಾವು ಮಾಡ್ತೀವಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮುಂದಿನ ವಿಡಿಯೋದಾಗ ಮತ್ತೆ ಏನಾದರೂ ಹೇಳ್ತೀವಿ. ಧನ್ಯವಾದ.